ಕರ್ನಾಟಕ ರಾಜ್ಯದಲ್ಲಿ ಎಲ್ಲ 224 ಅಸೆಂಬ್ಲಿ ಕ್ಷೇತ್ರದಲ್ಲೂ ಕೂಡ ಈ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ರಚನೆ ಮಾಡಿದ್ದೇವೆ. ರಾಜ್ಯ ಮಟ್ಟದಲ್ಲಿ ರೇವಣ್ಣವರು ಮತ್ತು ಕ್ಯಾಬಿನೆಟ್ ದರ್ಜೆ 5 ಜನ ಉಪಾಧ್ಯಕ್ಷರನ್ನ ನೇಮಕ ಮಾಡಿದ್ದೇವೆ. ಪ್ರತಿ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಲೂ ಕೂಡ ಒಬ್ಬೊಬ್ಬರನ್ನ ಗ್ಯಾರಂಟಿ ಸಮಿತಿ ಅಧ್ಯಕ್ಷರು ಮತ್ತು 15 ಜನ ಮೆಂಬರ್ಸ್ ಕೂಡ 15 ಒಟ್ಟು 14 ಸದಸ್ಯರು, ಒಟ್ಟು 15 ಜನ ಅವ್ರನ್ನ ಮಾಡಿದ್ದೇವೆ. ಅಧ್ಯಕ್ಷರುಗಳು ಜಿಲ್ಲಾ ಮಟ್ಟಕ್ಕೆ ಸದಸ್ಯರಾಗಿರ್ತಾರೆ. ಪದಾಧಿಕಾರಿಗಳು ಎಲ್ಲ ವರ್ಗದವರು ಸೇರಿ ಪದಾಧಿಕಾರಿಗಳು ಗ್ಯಾರಂಟಿ ಸಮಿತಿಲಿ ಇರ್ತಾರೆ. ಅವ್ರಿಗೆ ಕ್ಷೇತ್ರದಲ್ಲಿ ತಾಲೂಕುಗಳಲ್ಲಿ ತಾಲೂಕ್ ಪಂಚಾಯತಿಗಳಲ್ಲಿ ಕೊಡಬೇಕು, ಇಲ್ಲಿ ವಾರ್ಡ್ಗಳಲ್ಲಿ ಕೊಡಬೇಕು, ಡಿಸ್ಟಿಕ್ ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಜಿಲ್ಲಾ ಪಂಚಾಯತಿಲಿ ಕೊಡಬೇಕು ಅಂತ ಹೇಳಿ ನಾವೀಗಾಗಲೇ ಆದೇಶವನ್ನು ಕೊಟ್ಟಿದ್ದೇವೆ. ಆ ಪ್ರಕಾರ ಬೆಂಗಳೂರು ನಗರದಲ್ಲೂ ಕೂಡ ಕಾರ್ಪೊರೇಷನ್ ಅಲ್ಲಿ ಜಿ ಕೃಷ್ಣಪ್ಪನವ್ರಿಗೆ ಮೇನ್ ಕಾರ್ಪೊರೇಷನ್ ಆಫೀಸಲ್ಲಿ ಕೊಟ್ಟಿದ್ದೇವೆ, ಅಸೆಂಬ್ಲಿ ವೈಸು. ಇಲ್ಲೂ ಕೂಡ ನಮ್ಮ ಪದ್ಮನಾಭನಗರ ವಾರ್ಡಲ್ಲಿ ವಾರ್ಡ್ ಆಫೀಸಲ್ಲಿ ಅವ್ರ ಕ್ಷೇತ್ರದ ಕೊಟ್ಟಿದ್ದೇವೆ. ಅವರು ಎಲ್ಲ ಅನುಷ್ಠಾನವನ್ನು ಜಾರಿಗೊಳಿಸಲಿಕ್ಕೆ ಜನರಿಗೆ ಸಮರ್ಪಕವಾಗಿ ಕ್ಲೀನಾಗೆ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರು ಏನಾಗಬೇಕು, 5 ಗ್ಯಾರಂಟಿಗಳನ್ನು ತಲುಪಿಸಬೇಕು ಪಾರದರ್ಶಕವಾಗಿ, ಎಲ್ಲೂ ಕೂಡ ಲೋಪ ಆಗಬಾರ್ದು, ಯಾರು ಕೂಡ ಲಂಚ ಮತ್ತೊಂದು ಹ್ಯಾರಾಸ್ಮೆಂಟು ಎಲ್ಲೂ ಆಗಬಾರ್ದು. ಈ ದೃಷ್ಟಿಯಿಂದ ನೋಡಿಕೊಳ್ಳಿಕ್ಕೆ ಸಮಿತಿ ಸದಸ್ಯರನ್ನ ನೇಮಕ ಮಾಡಿದ್ದೇವೆ. ಸೊ ಈಗ ಅದನ್ನು ರೇವಣ್ಣವರ ನೇತೃತ್ವದಲ್ಲಿ ಎಲ್ಲ ಕಡೆ ಇಡೀ ರಾಜ್ಯದಲ್ಲಿ ಈ ರೀತಿ ಕಮಿಟಿಗಳು ಫಾರ್ಮ್ ಆಗಿ ಕಚೇರಿಗಳು ಪ್ರಾರಂಭ ಮಾಡಿ ಜನರಿಗೆ ಮಧ್ಯ ಅವರು ಕೆಲಸವನ್ನು ಮಾಡ್ತಾರೆ. ಸರ್, ಗ್ಯಾರಂಟಿ ಯೋಜನೆಗಳಿಗೆ ಕತ್ತರಿ ಹಾಕಬೇಕು, ಪರಿಷ್ಕರಣೆಯನ್ನು ಮಾಡಬೇಕು ಅನ್ನುವಂತಹ ಒಂದಷ್ಟು ಮನವಿಯನ್ನ ಸಚಿವರುಗಳು ನೀಡಿದ್ದಾರೆ. ನಿನ್ನೆ ನಾನು ಪ್ರಜಾವಾಣಿ ಪೇಪರ್ ನೋಡಿದೆ, ಅದೆಲ್ಲ ಸುಳ್ಳು. ನಾನು ಪಕ್ಷದ ಅಧ್ಯಕ್ಷನಾಗಿ ಹೇಳ್ತಾ ಇದ್ದೀನಿ, ಸಿದ್ದರಾಮಯ್ಯನವರು ಹೇಳಿದ್ದಾರೆ, ಯಾವ ಕಾರಣಕ್ಕೂ ನಾವು ಗ್ಯಾರಂಟಿಗಳನ್ನು ಬದಲಾವಣೆ ಮಾಡೋಂಥ ಪ್ರಶ್ನೆ ಆಗಲಿ, ಕತ್ತರಿ ಹಾಕೋ ಪ್ರಶ್ನೆ ಯಾವುದೂ ಇಲ್ಲ. ಕೆಲವು ಕಡೆ ಆದಾಯ ಹೆಚ್ಚಿಗೆ ಇರೋಂಥವ್ರು ಕೂಡ ತೆಗೆದುಕೊಳ್ತಾ ಇದ್ದಾರೆ ಅಂತೇಳಿ ಕೆಲವು ಕಂಪ್ಲೇಂಟ್ಸ್ ಇದೆ. ಅಂಥವನ್ನ ಪರಿಶೀಲನೆ ಮಾಡ್ತೀವಿ ಅಷ್ಟೇ. ಇನ್ಕಮ್ ಟ್ಯಾಕ್ಸ್ ಕಟ್ಟಿರೋರು, GST ಕಟ್ಟೋರು, ಮತ್ತೊಂದು ಕಟ್ಟಿರೋರು ಅಂಥವ್ರದ್ದೆಲ್ಲ ಇದೆ ಅಂತೇಳಿ ಕೆಲವೆಲ್ಲ ಕಂಪ್ಲೇಂಟ್ಸ್ ಬಂದಿದೆ. ನಾವು 200 ಯೂನಿಟ್ಟು ವಿದ್ಯುತ್ ಶಕ್ತಿ, 10 kg ಅಕ್ಕಿ, 5 kg ಅಕ್ಕಿ, 5 kg ದುಡ್ಡು, 2,000 ರೂಪಾಯಿ ಹಣ, ಇವೆಲ್ಲ ಏನು ಕೊಡಬೇಕು ಅಂತ ಇದ್ದೀವಿ. ಬಸ್ನಲ್ಲಿ ಫ್ರೀ ಬಸ್ಸು, ಅದಕ್ಕೆಲ್ಲ ನಾವು ಈಗಾಗಲೇ ನಾವು ಮಾಡ್ತಾ ಇದ್ದೀವಿ. ನಿಧಾನಕ್ಕೆ ಕೆಲವು ಪ್ರತಿಯೊಂದು ವಿಚಾರಕ್ಕೂ ಒಂದು ಐಡೆಂಟಿಫಿಕೇಶನ್ ಕಾರ್ಡ್ ಕೂಡ ವ್ಯವಸ್ಥೆ ಮಾಡಬೇಕು ಅನ್ನೋದು ಕೂಡ ನಮ್ಮ ಆಲೋಚನೆ ಇದೆ. ಪರಿಸ್ಥಿತಿ ನೋಡಿ ನಮ್ಮ ಸಮಿತಿಯವರು ಅದನ್ನು ತೀರ್ಮಾನವನ್ನು ಮಾಡ್ತಾರೆ. ಈಗೇನು 56,000 ಕೋಟಿ ರೂಪಾಯಿ ಬಜೆಟ್ನಲ್ಲಿ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಈಗಾಗಲೇ ಅದನ್ನು ಮೀಸಲಾಗಿಟ್ಟಿದೆ. ಆಮೇಲೆ ಬಸ್ನಲ್ಲೂ ಪ್ರಯಾಣ ಮಾಡ್ತಾ ಇರೋಂಥವ್ರು ಕೂಡ ಹೆಚ್ಚಿಗೆ ಬಸ್ಸನ್ನು ಕೂಡ ರಾಮಲಿಂಗಾರೆಡ್ಡಿ ಅವರು ಈಗಾಗಲೇ ಸಾವಿರಾರು ಬಸ್ಗಳನ್ನು ಪರ್ಚೇಸ್ ಮಾಡಿದ್ದಾರೆ. ಸೊ ಎಲ್ಲ ಅದರಿಂದ ಆರ್ಥಿಕವಾದಂಥ ಶಕ್ತಿ ಕೂಡ ಜಾಸ್ತಿ ಆಗಿದೆ, ಪ್ರವಾಸ ಜಾಸ್ತಿ ಆಗಿದೆ, ದೇವಸ್ಥಾನಗಳಿಗೆ ಭೇಟಿ ಜಾಸ್ತಿ ಆಗಿದೆ, ನೆಂಟರುಗಳ ಮನೆ ಭೇಟಿ ಆಗಿದೆ. ಸೊ ವಹಿವಾಟು ಕೂಡ ಎಲ್ಲ ನಡೀತಾ ಇದೆ. ಅವೆಲ್ಲ ಸುಳ್ಳು, ಅದೆಲ್ಲ ವಿರೋಧ ಪಾರ್ಟಿಯವ್ರದ್ದು. ಅವ್ರಿಗೆ ಇಂಥ ದೊಡ್ಡ ಯೋಜನೆ ತಂದ್ಬಿಟ್ರಲ್ಲ, ನಮ್ ಸಿಕ್ಲವಲ್ಲ ಅಂತ ಕೈ ಒಸಿಕೋತಾ ಇದ್ದಾರೆ. ಯಾವ ಸಚಿವನು ಹೇಳಕ್ಕಾಗಲ್ಲ, ಯಾವ ಮುನಿಯಪ್ಪನವ್ರು ಹೇಳಿದ ಅದೆಲ್ಲ ನಿಮ್ಮ ಹತ್ರ ಮಾತಾಡಿರ್ಬೇಕಷ್ಟೇ. ಅವೆಲ್ಲ ಸುಳ್ಳು. ಏನ್ ಕೊಡಬೇಕೋ ಕೊಟ್ಟಿದೆ. 26,000 ಕೋಟಿ ಇತ್ತು ಕೃಷ್ಣ ಅವ್ರ ಬಜೆಟ್ ಇದ್ದಾಗ, 27-28,000 ಕೋಟಿ ಇತ್ತು. ಈಗ 3 ಲಕ್ಷ ಚಿಲ್ಲರೆ ಕೋಟಿ ಇದೆ. ಎಲ್ಲದಕ್ಕೂ ಯಾರು ಅದು ನಾವು ಎಲೆಕ್ಷನ್ ಮುಖ್ಯ ಅಲ್ಲ, ಜನ ಯಾವಾಗ ಓಟ್ ಹಾಕ್ಬೇಕು ಓಟ್ ಹಾಕ್ತಾರೆ, ನಂಬಿಕೆ ಇದೆ. ಪಾಡನ್ No, I am just not aware of that. I just check it back. I was out of town. I was in Delhi to attend my party meeting.
ಐ ಆಸ್ಕ್ ಮೈ ಮಿನಿಸ್ಟರ್ ಅಂಡ್ ವಿಲ್ ಕ್ಲಾರಿಫೈ. ಸರ್, ಯಾವ ಯೋಜನೆಗಳು ಪರಿಷ್ಕರಣೆ ಆಗ್ಬೋದು ಸರ್? ಪರಿಷ್ಕರಣೆ ಆದ್ರೆ ಎಷ್ಟು ಯೋಜನೆಗಳು ಪರಿಷ್ಕರಣೆ ಆಗುತ್ತೆ? ಯಾವುದು ಈಗ ನೀವು ಹೇಳಿದ್ರೆ ಕೆಲವರು ದುಡ್ಡಿರೋರು ಕೂಡ ಗ್ಯಾರಂಟಿ ಯೋಜನೆ ತಗೊಂಡು ಎಲ್ಲಿ ಕಂಪ್ಲೇಂಟ್ ಇದೆ ಅಲ್ಲಿ ಮಾತ್ರ ನೋಡ್ತೀವಿ, ಎಲ್ಲ ನಾವ್ ಯಾಕೆ ನೋಡಕ್ ಹೋಗೋಣ? ಎಲ್ಲಿ ಕಂಪ್ಲೇಂಟ್ಸ್ ಇದೆ ಈಗ ಕಮಿಟಿ ಫಾರ್ಮ್ ಮಾಡಿದ್ವಿ, ಅದನ್ನ ನೋಡ್ತಾರೆ. ನೋಡಿ ಅದನ್ನೆಲ್ಲ ಆನ್ಲೈನ್ ಇದು ರಿಜಿಸ್ಟ್ರೇಷನ್